ಒಬ್ಬರಾದರೂ ಯಾರಾದರೂ ಫೋನ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಕೊಟ್ಟಿದ್ದುಂಟ? ಒಂದು 2-3 ಜನ ನೋಡಿದ್ದಾರೆ, ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ 1ನೇ ತಾರೀಕಲ್ವಾ, 1ನೇ ತಾರೀಕು ಆಲ್ಮೋಸ್ಟ್ ಒಂದು ಇಡೀ ದೊಡ್ಡ ಸ್ಕ್ರೀನ್ ನನಗೆ ಕೇಳಿಬಿಟ್ಟು ಫುಲ್ ಬ್ಲಾಕ್ ಮಾಡಿಸ್ಕೊಂಡಿದ್ದಾರೆ ಸರ್. ಸಂಪೂರ್ಣ ಪೊಲೀಸ್ ಫ್ಯಾಮಿಲಿ ಅವರೆಲ್ಲರೂ ನೋಡಬೇಕು ಅಂತ ಆಸೆ ಪಟ್ಟು. ಆ್ಯಂಡ್ ಎಲ್ಲಿವರೆಗೆ ಅಂದರೆ ಇನ್ವೈಟ್ ಮಾಡೋಕ್ಕೋಸ್ಕರ ನನಗೆ ಕರೆದಿಲ್ಲ. ಅವ್ರು ಹೇಳಿದ್ದು ಇಷ್ಟೇ, ಬಹಳ ಒಬ್ಬರು ದೊಡ್ಡ ಅಧಿಕಾರಿ ಫೋನ್ ಮಾಡಿ ನನಗೊಂದು ಶೋ ಅರೇಂಜ್ ಮಾಡಿ ಅಂತಂದರು. ನಾನು ಶೋ ಅರೇಂಜ್ ಮಾಡಿಕೊಟ್ಟಿದ್ದೀನಿ. ಕರೆಯೋದು ಮಾಡೋದು ಹಾಸ್ಪಿಟಾಲಿಟಿ ಸಂಪೂರ್ಣ ನಂದು. ಸುದೀಪ್ ಅವರೇ, ಇದು ನಾನು ಮಾಡಲೇಬೇಕು, ನಾನು ಸಿನಿಮಾ ನೋಡ್ಕೊಂಬಂದಿದ್ದೀನಿ, ಐ ವಾಂಟ್ ಟು ಶೋ ಟು ಮೆನಿ ಪೀಪಲ್ ಅಂದ್ಬಿಟ್ಟು ಅವ್ರು ಅರೇಂಜ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಸರ್. 1ನೇ ತಾರೀಕು ನೋಡ್ತಾ ಇದ್ದಾರೆ ಅವರೆಲ್ಲ. ಸೊ ನೈಸ್ ಟು ಹಿಯರ್. ಸುದೀಪ್ ಸರ್, ಮತ್ತೊಂದಷ್ಟು ಕಲಾವಿದರನ್ನ ನಾವು ಪದೇ ನೋಡ್ತಾ ಇದ್ದೀವಿ, ನಮ್ಮ ಕಲಾವಿದರು ಇಲ್ಲಿರ್ತಕ್ಕಂಥವ್ರು. ಆದರೆ ಸಿನಿಮಾದಲ್ಲಿ ರೆಡಿನ್ ಕಿಂಗ್ಸ್ಲಿ ಮತ್ತು ಇಳವರಸು ಸರ್ ಇದ್ದಾರೆ. ಸೊ ಅವ್ರನ್ನ ನಾವು ಪದೇ ಮೀಟ್ ಮಾಡಿಲ್ಲ, ಅವ್ರು ಬಂದೂ ಇಲ್ಲ ಇಲ್ಲಿಗೆ. ಸೊ ಅವರಿಬ್ಬರ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ ಸರ್. ಐ ಥಿಂಕ್ ನಮ್ಮ ಸಿನಿಮಾದಲ್ಲಿ ಒನ್ ಆಫ್ ದಿ ಮೇನ್ ಸಕ್ಸಸ್ ಆಫ್ ದ ಸಿನಿಮಾಗೆ ಒಂದು ಮೇನ್ ಸಕ್ಸಸ್ಗೆ ಕಾರಣ ಏನಂದರೆ ಇದರಲ್ಲಿ ಆದಂಥ ಕಾಸ್ಟಿಂಗ್ ಸರ್. ಐ ಥಿಂಕ್ ನಮ್ಮ ಸಿನಿಮಾದ ಯಾವುದೇ ಸಿನಿಮಾ ಸರ್, ಒಂದು ಕಾಸ್ಟಿಂಗ್ ಕರೆಕ್ಟ್ ಆದರೆ 25% ಗೆದ್ದಂಗೆ. ಮಿಕ್ಕಿದ್ದು DOP ಅದು ಇದು ಎಡಿಟಿಂಗ್ ಅಂತ ಅಂದ್ಕೊಳ್ಳೋದು. ಕಾಸ್ಟಿಂಗ್ ನಮ್ಮ ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ನಿರ್ದೇಶಕರು. ಆ್ಯಂಡ್ ಪ್ರತಿಯೊಬ್ಬರು ಇವ್ರದ್ದೆಲ್ಲಾರ್ದು ಫೋಟೋಗಳು ಬಂದಾಗ ನನಗೆ ಬಂದು ಕೇಳೋರು, ಇವರು ಓಕೆನಾ ಸರ್, ಇವ್ರನ್ನ ಮಾಡಿದ್ದೀವಿ ಅವ್ರನ್ನ ಮಾಡಿದ್ದೀವಿ ಅಂತ. ನನಗೆ ಆ್ಯಕ್ಚುಲಿ ಐಮ್ ಲೀಸ್ಟ್ ವರಿಡ್ ಅಬೌಟ್ ಆಲ್ ದಟ್ ಸರ್. ನನಗೆ ಗೊತ್ತಿರೋದು, ನಾವು ನಿರ್ದೇಶಕರನ್ನು ನಂಬಬೇಕು, ಅಲ್ಲಿ ಬಿಟ್ಟುಬಿಡಬೇಕು, ಎಲ್ಲಾದರೂ ಮೂಗು ತುರ್ಕಕ್ಕೆ ಹೋಗ್ಬಾರ್ದು. ನಾನು ಯಾವತ್ತೂ ಅದನ್ನು ಮಾಡಲ್ಲ. ನಿಮಗೆ ಓಕೆನಾ, ಓಕೆ ಹಾಕ್ಕೊಳ್ಳಿ ಸರ್. ಅವ್ರ ಬಗ್ಗೆ ಕೇಳೋದು, ಒಳ್ಳೆ ಕಲಾವಿದ್ರು ಹಾಕ್ಕೊಳ್ಳಿ ಸರ್. ಏನಕ್ಕಂತಂದರೆ ಸರ್, ಸಿನಿಮಾ ಜವಾಬ್ದಾರಿ ನನ್ನ ಬಹಳ ಧೈರ್ಯದಿಂದ ನಾನು ನನ್ನ ಭುಜದ ಮೇಲೆ ತೊಗೊಂಡು ಹೋಗ್ತೀನಿ ಸರ್. ನನಗೆ ಅದು ಅಷ್ಟು ಮಾಡೋಕ್ಕಾಗಿಲ್ಲ ಅಂದರೆ ನಾನು ಇಲ್ಲಿದ್ದೇ ವೇಸ್ಟ್. ಮಿಕ್ಕಿದ್ದು ಕಲಾವಿದರು ಯಾರಾದರೂ ಕಲಾವಿದರೆ ನಮ್ಮ ಸಿನಿಮಾದಲ್ಲೂ ಎಲ್ಲ ಬರೀ ಹೆಸರಿರೋದು ತಪ್ಪು ಅಂತ ಹೇಳ್ತಾಯಿಲ್ಲ ಸರ್. ಅಂಥ ಸಿನಿಮಾಗಳಿದ್ರೆ ಓಕೆ. ಈ ಥರ ಸಿನಿಮಾದಲ್ಲಿ ನೀವು ಒಂದು ಆ್ಯಕ್ಟರ್ನ ನೋಡಿಬಿಟ್ಟು ಇವ್ರು ಇಂಥದ್ದೇ ಕ್ಯಾರೆಕ್ಟರ್ ಅಂದ್ಕೊಳ್ಳೋದಕ್ಕಿಂತ ಒಂದು ಒಳ್ಳೆ ಕಾಸ್ಟಿಂಗ್ ನೋಡಿಬಿಟ್ಟು ಇಂಥ ಪಾತ್ರ ಅಂತ ಹೋಗ್ತಾ ಅರ್ಥ ಆಗೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ ಇಂಥ ಕಥೆಯಲ್ಲಿ. ಆ್ಯಂಡ್ ಐ ಥಿಂಕ್ ದೇ ಹ್ಯಾವ್ ಡನ್ ವೆರಿ ವೆಲ್. ಇಳವರಸನ್ ಸರ್ ಒಟ್ಟಿಗೆ ನಾನು ಫಸ್ಟ್ ಟೈಮ್ ಕೆಲಸ ಮಾಡಿದ್ದು. ವೆರಿ ಗುಡ್ ಆ್ಯಕ್ಟರ್. ಆ್ಯಂಡ್ ನಾನು ಕಿಂಗ್ಸ್ಲಿ ಅಲ್ಲ, ಅವರೊಟ್ಟಿಗೆ ಜಾಸ್ತಿ ಮಾಡೋಕ್ಕೆ ಸಿಕ್ಕಿಲ್ಲ. ಯಾಕಂದರೆ ಅವ್ರು ಮಾತೆತ್ತರ ನಮ್ಮ ಡಿಕೆಯಲ್ಲಿ ಕೂತಿರೋರು. ಸೊ ಸಪ್ರೇಟಾಗಿ ತೆಗೆದಿದ್ದಾರೆ ಶಾರ್ಟ್ಸ್ ಇವರು. ಅವರೊಟ್ಟಿಗೆ ಅಷ್ಟು ಸಿಕ್ಕಲಿಲ್ಲ. ಬಟ್ ಆನ್ ದ ಸ್ಪಾಟ್ ಮಾತಾಡ್ಬೇಕಾದ್ರೆ ಈಸ್ ಅ ವೆರಿ ಫನಿ ಮ್ಯಾನ್ ಆ್ಯಂಡ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಇಳವರಸನ್ನು ತುಂಬ ಒಳ್ಳೆಯವರು ಸರ್. ಅಂದರೆ ನಮಗೆ ಅವರೊಟ್ಟಿಗೆ ಜಾಸ್ತಿ ಪಳಗೋಕ್ಕೆ ಅವಕಾಶ ಸಿಗಲಿಲ್ಲ. ಯಾಕಂದರೆ ಸಂಯುಕ್ತ ಅವ್ರನ್ನ ಬಿಡ್ತಾನೆ ಇರಲಿಲ್ಲ. ಅವ್ರ ಮಾತೆತ್ತರ ಸೈಡಿಗೆ ಕರ್ಕೊಂಡು 1000 ಕ್ವಶನ್ ಕೇಳಿ ಆ ಮನುಷ್ಯ ಸೆಟ್ ಬಿಟ್ಟು ಓಡೋಗಿಲ್ಲ ಸರ್. ಆ್ಯಕ್ಚುಲಿ ಆ ರೇಜಿಗೆ ಇವ್ರು ಕಾಟ ಕೊಟ್ಟಿದ್ದಾರೆ. ಸೊ ನಮ್ಮ ಹತ್ರ ಮಾತಾಡೋಕ್ಕಷ್ಟು ಅವಕಾಶ ಸಿಕ್ಕಿಲ್ಲ. ಸಿಕ್ಕಿರೋಷ್ಟು ಟೈಮಲ್ಲಿ ತುಂಬ ಒಳ್ಳೆ ವ್ಯಕ್ತಿ ಸರ್. ಮಿಕ್ಕಿದ ಅವ್ರಿಗೆ ಕೇಳಿ, ಅವ್ರು ಹೇಳ್ತಾರೆ. ಸರ್ ಈ ಸಕ್ಸಸ್ಸಲ್ಲಿ ಮಗಳ ಪಾತ್ರನೂ ಇರುವಂಥದ್ದು ಸರ್, ಆಡಿರುವಂಥದ್ದು. ಅವರಿಗೆ ಒಂದು ಟ್ರ್ಯಾಕ್ ಸಿಂಗಿಂಗಿಗೆ ಅಂತ ಕಳಿಸ್ಕೊಡ್ತೀನಿ ಅಜನೀಶ್ ಹತ್ರ. ಅಜನೀಶ್ ಅವರು ಒಂದು ಹಾಡು ಆಡಿಸ್ತಾರೆ. ಅದಾದಮೇಲೆ ಒಂದು ಮ್ಯೂಸಿಕ್ ಮಾಡಿ ಕಳಿಸ್ತಾರೆ. ನಾನು ಅದನ್ನು ಕೇಳ್ತೀನಿ. ಕೇಳಿಬಿಟ್ಟು ಒಂದು ಸ್ವಲ್ಪ ದಿನ ಆದಮೇಲೆ ನಾನು ನನ್ನ ಮಗಳಿಗೆ ಹೇಳ್ತೀನಿ, ನೋಡಮ್ಮ ನಾನು ನೋಡಿದೆ ಸಿನಿಮಾ, ಯಾಕೋ ಸಾಂಗ್ ಸೂಟ್ ಆಗ್ತಾಯಿಲ್ಲ, ಸೊ ನಾನು ಚೇಂಜ್ ಮಾಡಿಬಿಟ್ಟು ಬೇರೆ ಹಾಡು ಹಾಕ್ತಾಯಿದ್ದೀನಿ ಅಂತಂದೆ. ಹೌದಾ, ಓಕೆ, ಯಾವ ಥರ, ಇದು ಸೂಟ್ ಆಗ್ತಾಯಿಲ್ಲ, ಬೇಡ, ನೀನು ಜಡ್ಜ್ಮೆಂಟ್ ಮಾಡಿದ್ದೆ ಅಂದರೆ ಕರೆಕ್ಟೇ ಇರುತ್ತೆ ಬಿಡು ಅಂತ ಬಿಟ್ಟರು. ಅಜನೀಶಿಗೆ ನನಗೆ ಇಬ್ಬರಿಗೆ ಗೊತ್ತಿತ್ತು ಈ ಹಾಡು ಸಿನಿಮಾದಲ್ಲಿದೆ ಅಂತ. ಅವರಿಗೂ ಗೊತ್ತಾಗಿದ್ದು ಸಿನಿಮಾ ನೋಡಿದಾಗಲೇ. ಅಲ್ಲಿ ಹಾಗೆ ಇಟ್ಟಿದ್ದೆ, ಸರ್ಪ್ರೈಸಲ್ಲಿ ಇಟ್ಟಿದ್ದೆ. ಈ ಮಧ್ಯದಲ್ಲಿ ಅವರಿಗೆ ಒಂದು 2 ಸಿನಿಮಾ ಆಫರ್ ಬಂದಾಗ ಫ್ರೆಂಡ್ಸ್ ಕೇಳ್ತಾಯಿದ್ರು ಅಂತ ಎಲ್ಲ ಬಂದು ನನ್ನ ಹತ್ರ ಹೇಳೋರು. ಎಲ್ಲ ಓಕೆ, ನಿಮ್ಮ ಫಾದರ್ ಸಿನಿಮಾ, ನಿಮ್ಮ ತಂದೆ ಸಿನಿಮಾದಲ್ಲೇ ನೀವು ಯಾಕೆ ಡೆಬ್ಯೂ ಮಾಡಲಿಲ್ಲ ಅಂತ ಕೇಳ್ತಾಯಿದ್ರು. ನಂಗೆ ಉತ್ತರ ಕೊಡೋಕ್ಕೆ ಗೊತ್ತಾಗ್ತಾ ಇಲ್ಲಪ್ಪ ಅಂತ ಹೇಳೋರು. ಸೊ ಸಿನಿಮಾ ರಿಲೀಸ್ ಆಗಿ ಅವ್ರು ನೋಡಿದ್ದಿಂದ ಕರೆದು ಹೇಳಿದೆ, ಹೀಗೆ ನಮ್ಮ ಹ್ಯಾಪಿನ ನೀನು ನಿಮ್ಮ ಅಪ್ಪನೊಟ್ಟಿಗೆ ಡೆಬ್ಯೂ ಮಾಡಿದೆ ಆಗ್ಬಿಟ್ಟು. ಸೊ ಇಟ್ಸ್ ಒನ್ ಆಫ್ ದಿ ಅವ್ರು ಹಾಡೋದು ಹಾಡು ಕೂಡ ನೋಡಿ ತುಂಬ ಒಂದು ಪ್ರೈಮ್ ಟೈಮಲ್ಲಿ ಬರುತ್ತೆ ಹಾಡು, ಎಲಿವೇಟ್ ಮಾಡುತ್ತೆ ಆ ಸೀನನ್ನು. ಐ ಥಿಂಕ್ ಐ ಗಿವ್ ಅ ಲಾಟ್ ಆಫ್ ಕ್ರೆಡಿಟ್ ಟು ಅಜನೀಶ್. ಅವರು ಫುಲ್ ಥಾಟ್ ಪ್ರಾಸೆಸ್ಸಲ್ಲಿ ಹಾಕಿ ಅವರು. ಆ್ಯಂಡ್ ಇನ್ನೊಂದು, ಖಂಡಿತವಾಗ್ಲೂ ಅವ್ರು ನನ್ನ ಮಗಳು ಅಂತ ಹಾಡಿಸಿಲ್ಲ. ಅವರೊಂದು 2-3 ಕಡೆ ಹಾಡೋದು ಕೇಳಿದಾಗ ಅವ್ರು ಬಂದು ನನಗೆ ಕೇಳಿದ್ರು, ಸರ್ ನನಗೊಂದು ತುಂಬ ಸ್ಟ್ರಾಂಗ್ ವಾಯ್ಸ್ ಬೇಕು ಸರ್, ಒಂಥರ ಬೇಕು ನನಗೆ, ಹಾಡ್ತಾರ ಪರವಾಗಿಲ್ಲ, ಕರೆದ್ರೆ ನೀವೇನು ತಪ್ಪು ತಿಳ್ಕೊಳಲ್ಲ ಅನ್ನೋ. ಅದೇ ಅಪ್ಪ, ನಿಮ್ಮಂಥವ್ರು ನಿಮ್ಮಂಥವ್ರ ಕೈ ಕೆಳಗಡೆ ಶಿ ಈಸ್ ಗೆಟಿಂಗ್ ಎನ್ ಆಪರ್ಚುನಿಟಿ, ಶಿ ಈಸ್ ಬ್ಲೆಸ್ಡ್.
ಪ್ಲೀಸ್ ಟೇಕ್ ಹರ್ ಅಂದ್ಬಿಟ್ಟು. ಸೊ ಐ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೈ ಡಾಟರ್ ಅನ್ ಆಪರ್ಚುನಿಟಿ. ಐ ರಿಯಲಿ ಮೀನ್ ಇಟ್. ಇಟ್ಸ್ ವೆರಿ ಸ್ವೀಟ್ ಆಫ್ ಯು. While Max is declared as a hit in Kannada, how is the acknowledgement in Telugu and Tamil, sir? Telugu is okay, ma'am. I think publicity has failed very badly there. I will ಅದನ್ನು ಹೇಳೋದಕ್ಕೆ ನಾನು ಹೆಸಿಟೇಟ್ ಮಾಡೋದಿಲ್ಲ. ಇಟ್ ಇಸ್ ಓಕೆ ದೇರ್, ಬಟ್ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು ಸಿನಿಮಾಗೆ. ಐ ಥಿಂಕ್ ಮ್ಯಾಕ್ಸಿಗೆ ಅಲ್ಲಿ ಇಟ್ ಡಿಸರ್ವ್ಡ್ ಅ ಲಿಟಲ್ ಮೋರ್ ಬೆಟರ್ ಟ್ರೀಟ್ಮೆಂಟ್ ಅಂತ ಅನ್ನಿಸ್ತು ಫ್ರಮ್ ದ ಪೀಪಲ್ ಹೂ ಎಕ್ಸಿಕ್ಯೂಟೆಡ್. ತಮಿಳಲ್ಲಿ ಅದ್ಭುತವಾದಂಥ ರೆಸ್ಪಾನ್ಸ್ ಬರ್ತಾ ಇದೆ. ನಾನು ಕಲೆಕ್ಷನ್ಸಿಂದ ಹಿಡಿದು ನಂಬರ್ ಆಫ್ ಸ್ಕ್ರೀನ್ಸ್ ಜಾಸ್ತಿ ಆಗಿದೆ, ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಇವ್ರಿಗೆ ಒಳ್ಳೆ ರೆಕಗ್ನಿಷನ್ ಸಿಗ್ತಾ ಇದೆ. ಅಲ್ಲೆಲ್ಲ ತಮಿಳ್ ಆರ್ಟಿಸ್ಟ್ಗಳು ಹೋಗಿ ನೋಡ್ತಾ ಇದ್ದಾರೆ. ತುಂಬ ಜನ ನನಗೆ ಟೆಕ್ಸ್ಟ್ ಕಳಿಸ್ತಾ ಇದ್ದಾರೆ. ಆ ವರ್ಡ್ ಆಫ್ ಮೌತ್ ಭಾಳ ಹರಡ್ತಾ ಇದೆ ತಮಿಳಲ್ಲಿ. ಸೊ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಅವರಲ್ಲಿಂದ ಬಂದಿರೋದ್ರಿಂದ, ದಾನೂರಲ್ಲಿ ಬಂದಿರೋದ್ರಿಂದ ಐ ಆಮ್ ವೆರಿ ಹ್ಯಾಪಿ ಫಾರ್ ದೋಸ್ ಟು ದಟ್ ಅವ್ರ ಊರಲ್ಲಿ ಅದನ್ನು ಸೌಂಡ್ ಆಗಿ ಅವರಿಗೆ ಪಕ್ಕದ ಊರಲ್ಲಿ ಮಾತ್ರ ಹೆಸರು ಮಾಡೋದು ಅಂತ ಬರೋದು ಬೇಡ, ಅವ್ರ ಊರಲ್ಲಿ ಹೆಸರು ಮಾಡಿ ನನ್ನ ಆಸೆ. ಇಟ್ಸ್ ಡೂಯಿಂಗ್ ವೆರಿ ವೆಲ್. How about in Malayalam and Hindi? ಇಟ್ಸ್ ರಿಲೀಸಿಂಗ್ ನೌ ಮ್ಯಾಮ್, ನೆಕ್ಸ್ಟ್ ವೀಕ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.